ಸರ್ ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಈ ಪ್ರಶ್ನೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಈಗ ಸರ್ ಗಂಡ ಹೆಂಡತಿ ಯೂಶ್ವಲಿ ಅಂದರೆ ನನ್ನ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಡಿಸಿಷನ್ ತೊಗೋತಾರೆ. ಒಂದು ಮನೆ ಕಟ್ಟಬೇಕಾದ್ರೆ ಅವ್ರು ಡಿಸಿಷನ್ ತೊಗೋತಾರೆ. ಸೊ ನಿಮ್ಮ ಹತ್ರ ಬಂದು ಮಾತಾಡೋದು ಯಾರು ಯೂಶ್ವಲಿ ಬರ್ತಾರೆ ಸರ್ ಮಾತಾಡೋದು? ಫಾದರ್ ಇನ್ ಲಾ ಮದರ್ ಇನ್ ಲಾನು ಬರ್ತಾರೆ ಸರ್. ಓಕೆ, ಮೋಸ್ಟ್ಲಿ ವಿಮೆನ್ ಸರ್. ಮೋಸ್ಟ್ಲಿ ಯಾಕಂದ್ರೆ ಡಿಸಿಷನ್ ತೊಗೊಳ್ಳೋರು ಮೋಸ್ಟ್ಲಿ ಅವರೇ. ಖಂಡಿತ ಇಲ್ಲ, ಮೆನ್ ಆರ್ ಸೋ ಸಿಂಪಲ್ ಸರ್. ಅವ್ರ ಗಂಡಸ್ರಿಗೆ ಏನೂ ಬೇಕಾಗಿಲ್ಲ, ಮನೆ ಬೇಕು, ಮಲಗಬೇಕು, ನಿದ್ರೆ ಮಾಡಬೇಕು ಅಷ್ಟೇ. ವಿ ಡೋಂಟ್ ಗೋ ಫಾರ್ ಆಲ್ ದಟ್ ಕೋಸಿ ಥಿಂಗ್ಸ್, ನಿಜ ಹೇಳ್ಬೇಕಾದ್ರೆ. ಬಟ್ ವಿಮೆನ್ ಮೋಸ್ಟ್ಲಿ ಖಂಡಿತ, ಬಿಕಾಸ್ ಅಗೇನ್ ವಿಮೆನ್ ಆರ್ ಸೋ ಬ್ಯೂಟಿಫುಲ್. ಅಗೇನ್ ಅವ್ರಿಗೆ ಆ ಥರ ಇರಬೇಕನ್ನೋದು ಒಂದು ತಪ್ಪೇನಿಲ್ಲ. ಸೊ ವಿ ರೆಸ್ಪೆಕ್ಟ್ ದಟ್ ಆ್ಯಕ್ಚುಲಿ. ಸೊ ಅವರು ರಿಕ್ವೈರ್ಮೆಂಟ್ಸು ಅವ್ರು ತುಂಬ ಸ್ಪೆಸಿಫೈಡ್ ಆಗಿರ್ತಾರೆ. ನನಗಿದು ಹಿಂಗೆ ಬೇಕು, ದಯವಿಟ್ಟು ಹಿಂಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಭಾಳ ಕೇಳಿ. ಆಮೇಲೆ ಅವ್ರಿಗೆ ಸರ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ನನ್ನ ವೈಫ್ ಹತ್ರ ಕೂಡ ಈ ಕ್ವಾಲಿಟಿ ಇದೆ. ಅವ್ರಿಗೆ ಒಂದು ವಿಜುವಲೈಸೇಷನ್ ಕೆಪಾಸಿಟಿ ಇರುತ್ತೆ ಸರ್, ಹೆಂಗೆ ಕಾಣುತ್ತೆ ಮುಂದೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಗಂಡಸರಿಗೆ ಅದು ಇರಲ್ಲ, ಬೇರೆ ವಿಚಾರದಲ್ಲಿ ಇರುತ್ತೆ ನಮಗೆ. ವ್ಯಾಲಿಡ್ ಇಲ್ಲ, ಲೈಕ್ ಇದು ಹೆಂಗೆ ಅಂದ್ರೆ ಸರ್, ಇದು ಇವಾಗ ನಾನು ಬೆಳಗ್ಗೆ ಎದ್ದಾಗಿಂದ ನೈಟ್ವರೆಗೂ ವಾಟ್ ಐ ಕ್ಯಾನ್ ಡೂ ಟು ಸಮಥಿಂಗ್ ಬಿಗ್ ಅನ್ನೋ ಥರ ನನ್ನ ಮೈಂಡಲ್ಲಿ. ನನಗೆ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಥಾಟ್ ಪ್ರೊಸೆಸ್ಸೇ ಇಲ್ಲ. ನನಗೆ ಮನೆಯಲ್ಲಿ ಏನು ನಡೀತಿದೆ ಏನಿಲ್ಲ, ಯಾಕಂದ್ರೆ ಮನೆ ವೈಫ್ ನೋಡ್ಕೊತಾರೆ, ನನಗೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತಂದೆ ತಾಯಿ ಇದ್ದಾರೆ, ಅವ್ರು ನೋಡ್ಕೊತಾರೆ. ಸೊ ಅವರು ಮನೆ ನೋಡ್ಕೊಳ್ಳಿ, ನನಗೆ ಬರೀ ವಾಟ್ ಐ ಕ್ಯಾನ್ ಡೂ ಗುಡ್ ಟು ಬಿಕಮ್ ಸಮಥಿಂಗ್ ಬಿಗ್. ಸೊ ಅದ್ರ ಬಿಟ್ಟರೆ ಥಾಟ್ ಪ್ರೊಸೆಸ್. ಬಟ್ ಅವ್ರಿಗೆ ಮನೆಯೇ ಪ್ರತಿಯೊಂದು, ಅಡುಗೆ ಮನೆಯೇ ಪ್ರತಿಯೊಂದು, ಪೂಜೆ ರೂಮೇ ಪ್ರತಿಯೊಂದು. ಸೊ ವಾರ್ಡ್ರೂಮ್ ಬಂದಾಗ ನನಗೆ ಹೆಂಗೆ ಬರಬೇಕು, ದೇ ಆರ್ ವೆರಿ ಸ್ಪೆಸಿಫೈಡ್, ದೇ ಅಬ್ಸರ್ವ್. ಸೊ ಇದಾಗಿ ಅದು ಸ್ಪೆಸಿಫೈಗ್ ನೋಡ್ತಾರೆ, ಅದು ತಕ್ಕಂತ ಕೇಳ್ತಾರೆ. ಅದು ತಪ್ಪಂತೂ ಇಲ್ಲ, ನನಗಂತೂ ಐ ಫೀಲ್ ಆಸ್ ಪ್ರಿವಿಲೇಜ್. ಅವ್ರು ಕೇಳಿದಷ್ಟು ನಮಗೇನ ಇದಾಗುತ್ತೆ ಆ್ಯಕ್ಚುಲಿ. ಇದು ಭಾಳ ಒಳ್ಳೆಯದು, ಕಾಂಪ್ಲಿಮೆಂಟ್ರಿ ಸರ್ ಇದು ಆ್ಯಕ್ಚುಲಿ. ಇವ್ನು ಸಿಂಪಲ್ ಆಗಿರೋದು, ಇವರು ಈ ಥರ ಕಾಂಪ್ಲೆಕ್ಸ್ ಆಗಿರೋದು, ಎರಡೂ ಒಳ್ಳೆಯದು. ಇಬ್ಬರು ಕಾಂಪ್ಲೆಕ್ಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ, ಕಷ್ಟ ಅಲ್ವಾ? ನನಗೂ ಈ ಥರ ಬೇಕು. ಭಾಳ ಕಡಿಮೆ ಸರ್ ಆ ಥರ. ಬಟ್ ಆ ಥರ ಏನು ಬರಲ್ಲ, ಕಡಿಮೆ. ಯೂಶ್ವಲಿ ಗಂಡಸರು ಸಿಂಪಲ್ ಆಗೇ ಇರ್ತಾರೆ. ಇಲ್ಲ, ಅವ್ರಿಗೆ ಬಜೆಟಲ್ಲಿ ಈ ಕಡೆ ಮೈನಸ್ ಆಗ್ತಾ ಇರುತ್ತಲ್ಲ, ದೇ ವಿಲ್ ಬಿ ಮೋರ್ ಸ್ಟ್ರೆಸ್ ಆಫ್ ದಟ್. ಇವ್ರು ಈ ಥರ ಕೇಳ್ತಾ ಅವರೇ ಹೇಳ್ತಾರೆ, ಸುಮ್ಮನೆ ರಮ್ಮ ಸಾಕು ಇದೆ, ಸಾಕು ಬಿಡು ಅಂತ ಹೇಳ್ಬಿಟ್ಟು. ಬಿಕಾಸ್ ಅಗೇನ್ ಬಜೆಟ್ ನೆಗೆಟಿವ್ ಆಗಿ ಹೋಗುತ್ತೆ. ಕರೆಕ್ಟ್. ಅವ್ರು ತಲೆ ಕೆಡಿಸ್ಕೊಳ್ತಾರೆ, ಆ್ಯಕ್ಚುಲಿ ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ತಾರೆ. ನಿಜ. ಸೊ ಅದು ಗಂಡ ಹೆಂಡತಿ ಬಗ್ಗೆ. ಇನ್ನೊಂದು ಅತ್ತೆ ಮಾವನು ಬರ್ತಾನೆ ಅಂತ ಹೇಳಿದ್ರಿ, ಮಕ್ಕಳು ಬರ್ತಾನೆ ಅಂತ ಹೇಳಿದ್ರಿ. ಸೊ ಎಲ್ಲರ ಕನಸು ಇದಾಗಿರೋದ್ರಿಂದ ಓಕೆ, ಇಲ್ಲಿ ಗಂಡ ಒಂದು ಹೇಳೋದು, ಹೆಂಡತಿ ಒಂದು ಹೇಳೋದು, ಆ ಥರ ಏನು ಯೂಶ್ವಲಿ ಆಗಲ್ಲ. ಅವರಿಬ್ಬರು ಮಾತಾಡ್ಕೊಂಡು ಬರ್ತಾರೆ. ಇಲ್ಲ, ಆಗುತ್ತೆ ಸರ್, ಆಗುತ್ತೆ. ಇಲ್ಲ, ಇನ್ಲಾಸ್ ಹೇಳೋದು ಆಗುತ್ತೆ. ಮನೆ ಕಟ್ತಿರೋ ಅವರು ಬಂದು ನೋಡ್ತಾರೆ, ಇದೇನಕ್ಕೆ ಹಿಂಗೆ ಮಾಡಿದೆ, ಹಿಂಗೆ ಮಾಡಬೇಕಲ್ಲ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಮಾತು ಹೇಳ್ತಾರೆ. ಅವ್ರು ಹಂಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅವರಂತೂ. ದೆನ್ ಅಗೇನ್ ನಾವು ಅದನ್ನು ಚೇಂಜ್ ಮಾಡೋದು. ಅವ್ರು ಕೇಳ್ತಾರೆ, ಇಲ್ಲ ಅವ್ರು ಹೇಳಿದ್ರು ನಮ್ಮ ಅಲ್ಲ, ಅವ್ರೊಂದು ಹೇಳೋದು ಇವ್ರೊಂದು ಹೇಳೋದು ಆ ಥರ ಆಗುತ್ತೆ. ಆಗುತ್ತೆ ಸರ್, ಭಾಳ ಜಾಗದಲ್ಲಿ ಆಗಿದೆ. ಹೌದು, ಮತ್ತೆ ಹೆಂಗೆ ಮಾಡ್ತೀರಾ ಅವಾಗ ನೀವು? ಸೈಟ್ ಇಂಜಿನಿಯರ್ ತಲೆ ಆ ಟೈಮ್ ಅವ್ರಿಗೆ ಪಾಪ ಏನೋ ಮಾಡೋಕ್ಕಾಗಲ್ಲ. ಒಬ್ಬರು ಬೇಕಂತ ಒಬ್ರು ಬೇಡ ಅಂತಾರೆ. ಒಂದು ಗ್ರೂಪ್ ಒಂದಿಟ್ಟಿರ್ತೀವಿ, ಆ ಗ್ರೂಪಲ್ಲಿ ನಿಮ್ಮ ಫೀಡ್ಬ್ಯಾಕ್ಸ್ ನೀವು ಕೊಟ್ಬಿಡಿ, ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ಕೊಂಡು ಬನ್ನಿ. ಅಷ್ಟೇ. ಎಸ್, ಯಾಕೆಂದರೆ ಒಂದು ಕುಟುಂಬ ಅಂದಮೇಲೆ ಈ ಥರ ಇದ್ದೇ ಇರುತ್ತೆ. ನನ್ನ ಮನೆ ಕಟ್ಟಬೇಕಾದ್ರೆ ಸರ್, ಅಡುಗೆ ಮನೆದು ಒಂದು ವಾಲ್ ಇತ್ತು, ಅದು ಹಾಲ್ಗೆ ಅಟ್ಯಾಚ್ ಆಗಿರೋಂಥದ್ದು. ಅದು ಚಿಕ್ಕದಿತ್ತು ಆ್ಯಕ್ಚುಲಿ. ಅದನ್ನು ಎಳೆದ್ರೆ ಅಡುಗೆ ಮನೆ ದೊಡ್ಡದಾಗೋದು. ನನಗೆ ಹಾಲ್ ಚಿಕ್ಕದಾಗಲ್ಲ, ಹಾಲ್ ಕರೆಕ್ಟಾಗಿರುತ್ತೆ. ಬರೀ ಅಡುಗೆ ಮನೆ ದೊಡ್ಡದಾಗುತ್ತೆ, ಹಾಲ್ ಸ್ಪೇಸ್ ಏನೂ ಚೇಂಜ್ ಆಗೋಲ್ಲ. ನಮ್ಮ ಮನೆ ಹಾಗಿದೆ. ನನ್ನ ವೈಫಿಗೆ ಅದು ಅನ್ನಿಸ್ತು, ನೋಡಿ ಇದು ಚಿಕ್ಕದಾಗುತ್ತೆ ಅಡುಗೆ ಮನೆ, ವಾಲ್ನ ಸ್ವಲ್ಪ ಎಳ್ಕೊಂಬಿಡಿ ಅಂತ. ಕರೆಕ್ಟಾಗಿ ಸ್ವಲ್ಪ ಚೆನ್ನಾಗಾಯಿತು. ಆಮೇಲೆ ಇನ್ನೊಂದು ವಿಂಡೋ ಇತ್ತು ಹಾಲಲ್ಲಿ. ಆ ವಿಂಡೋ ಎದುರುಗಡೆ ಇನ್ನೊಬ್ರು ಮನೆದು ಬಾತ್ರೂಮ್ ಇತ್ತು. ಓಕೆ, ಅವಳು ಹೇಳಿದ್ದು ಇದನ್ನು ಕ್ಲೋಸ್ ಮಾಡಿ ಅಂತ. ಏನು ನಮಗೆ ಸಮಸ್ಯೆ ಆಗಲಿಲ್ಲ. ವಿಂಡೋ ಇನ್ನೊಂದು ಬಾಲ್ಕನಿ ಇದೆ ನಮ್ಮ ಮನೇಲಿ. ಸೊ ಹಾಗೆ ಕೆಲವೊಂದು ವಿಚಾರಗಳನ್ನ ನಾವು ಹೆಣ್ಮಕ್ಳು ಬಿಟ್ಬಿಡ್ಬೇಕು. ಎಕ್ಸಾಕ್ಟ್ಲಿ. ಅವರು ದೇ ವಿಲ್ ಡೂ ಇಟ್ ಇನ್ ಮಚ್ ಬೆಟರ್ ವೇ. ಖಂಡಿತ.